ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಉಮೇಶ್. ನೀವು ನೋಡ್ತಾ ಇದ್ದೀರಾ. ನೋಡಿ ಫ್ರೆಂಡ್ಸ್, ಈ ಒಂದು ಬಿಲ್ಡಿಂಗ್ ಸೇಲ್ ಇದೆ. ಈ ಬಿಲ್ಡಿಂಗ್ ಇರೋದು ಅಂದ್ರಹಳ್ಳಿಯಲ್ಲಿ ರಾಘವೇಂದ್ರ ಬಡಾವಣೆ, ಬೆಂಗಳೂರು ನಾರ್ತ್, ಪಿನ್ ಸೆಕೆಂಡ್ ಸ್ಟೇಜ್ ನಿಯರ್ ಅಂದ್ರಹಳ್ಳಿಯಲ್ಲಿ ರಾಘವೇಂದ್ರ ಬಡಾವಣೆ ಅಂತ ಹೇಳ್ಬಿಟ್ಟು ಸಬ್ ಏರಿಯಾ ಇದೆ ಫ್ರೆಂಡ್ಸ್. ನೀವು ನೋಡ್ಬೋದು. ನೋಡಿ, ನಾನು ಪಾರ್ಕಿಂಗ್ ಬಂದುಬಿಟ್ಟು ನೋಡ್ತಾ ಇದ್ದೀನಿ. ಸಂಪ್ ನೋಡ್ತಾ ಇದ್ದೀನಿ. ಸಂಪು 15,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಇದೆ ಫ್ರೆಂಡ್ಸ್. ನೀವು ನೋಡ್ಬೋದು. ಕಾವೇರಿ CMC ಎರಡು ವಾಟರ್ ಕನೆಕ್ಷನ್ ಇದೆ. ಇದು 2030 600 ಸ್ಕ್ವೇರ್ ಫೀಟ್ ಸೈಟ್ ಮೆಜರ್ಮೆಂಟ್ ಬಂದ್ಬಿಟ್ಟು 600 ಸ್ಕ್ವೇರ್ ಫೀಟ್ 2030 ಎ ಖಾತಾ ಪ್ರಾಪರ್ಟಿ, BBMP ಎ ಖಾತಾ ಪ್ರಾಪರ್ಟಿ ಫ್ರೆಂಡ್ಸ್. ನೀವು ನೋಡ್ಬೋದು. ಮೀಟ್ರ್ ಬೋರ್ಡು ಬಿಲ್ಡಿಂಗಿನ ಬಲಭಾಗದಲ್ಲಿ ಮೀಟ್ರ್ ಬೋರ್ಡ್ ಮಾಡಿದ್ದಾರೆ. ಸೊ ಈ ಬಂದು ನೋಡ್ಬಿಟ್ಟು 2 ಸ್ಲ್ಯಾಬ್ ಇದೆ ನೋಡಿ. ಅದು ಬಂದ್ಬಿಟ್ಟು ನಿಮಗೆ ನೋಡ್ಬೋದು ಫ್ರೆಂಡ್ಸ್. ಎರಡು ಚೇಂಬರ್ಸ್ ಇದೆ. ಸೊ ಇದು ಗ್ರೌಂಡ್ ಫ್ಲೋರಲ್ಲಿ ನೀವು ನೋಡ್ಬೋದು. ಒಂದು ಕ್ರೀಮ್ ಟೈಪ್ ವಿಟ್ರಿಫೈಡ್ ವಾಲ್ ಟೈಲ್ಸನ್ನು ಹಾಕಿದ್ದಾರೆ 2x4. ಸೊ ಸೆಂಟ್ರಲ್ಲಿ ಬ್ಲಾಕ್ ಬಾರ್ಡ್ರನ್ನು ಹಾಕಿದ್ದಾರೆ. ಒಳ್ಳೆ ಲುಕ್ ಕಾಣ್ತಾ ಇದೆ ಫ್ರೆಂಡ್ಸ್. ಗ್ರೌಂಡ್ ಫ್ಲೋರ್ ಕಿಚನ್ ಆ್ಯಂಡ್ ಆಲ್ ಓನ್ಲಿ ನೋಡ್ಬೋದು ನೀವು. ಒಳ್ಳೆ ಟೀಕ್ ಡೋರ್ ಇಟ್ಟಿದ್ದಾರೆ ಫ್ರೆಂಡ್ಸ್. ಫ್ರೇಮು ಡೋರು ಎರಡೂ ಟೀಕ್ ಫ್ರೆಂಡ್ಸ್, ಪ್ಯೂರ್ ಟೀಕು. ನೀವು ನೋಡ್ತಾ ಇದ್ದೀರಾ. ನೋಡಿ, ನಾನು ಒಳಗಡೆ ಎಂಟ್ರಿ ಆಗಿದ್ದೀನಿ. ನೋಡಿ, ಗ್ರೌಂಡ್ ಫ್ಲೋರಲ್ಲಿ ಈ ಥರ ಒಂದು ಇಂಟೀರಿಯರ್ ವರ್ಕ್ ಮಾಡಿದ್ದಾರೆ. ಎಂಟ್ರಿ ಆಗಿ ಬಲಭಾಗದಲ್ಲಿ ಒಂದು ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ. ಇದು ಓನ್ಲಿ ಆಲ್ ಆ್ಯಂಡ್ ಕಿಚನ್. ಗ್ರೌಂಡ್ ಫ್ಲೋರಲ್ಲಿ ಒಂದು 2 ಕಾರ್ ಪಾರ್ಕಿಂಗ್ ಮಾಡುವಷ್ಟು ಜಾಗ ಮಾಡಿಬಿಟ್ಟು, ಪ್ಲಸ್ 1-2 ಬೈಕು ನಿಲ್ಲುವಷ್ಟು ಜಾಗ ಮಾಡಿಬಿಟ್ಟು ಗ್ರೌಂಡ್ ಫ್ಲೋರಲ್ಲಿ ಆಲು ಕಿಚನ್ನು ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಅದು ವುಡ್ ಫಿನಿಶಿಂಗ್ ಅಂತ ಕಾಣ್ತಾವಂಥ ಒಂದು ಸ್ಕ್ವೇರ್ ಬೋರ್ಡಲ್ಲಿ ಟಿವಿನ ಫಿಕ್ಸ್ ಮಾಡ್ಬೋದು. ಇದು ರೈಟ್ ಸೈಡಲ್ಲಿ ನೀವು ನೋಡ್ತಾ ಇದ್ದಾರೆ 2 ಅಲ್ಮೇರನ್ನ ಇಟ್ಟಿದ್ದಾರೆ. ಸೊ ಇದು ನೋಡಿ, ವಾಟರ್ ಪ್ರೂಫ್ ಡೋರು. ಇಲ್ಲಿ ನಿಮಗೆ ಬಾಲ್ಕನಿ ಇದೆ. ಸೊ ಅಲ್ಲಿ ಒಂದು ಟ್ಯಾಪನ್ನು ಬಿಟ್ಟಿದ್ದಾರೆ. ಓಕೆ, ನೋಡಿ, ಕಿಚನ್ ಏರಿಯಾಗೆ ಹೋಗ್ತಾ ಇದ್ದೀನಿ. ನೋಡಿ, ಕಿಚನ್ ಏರಿಯಾದಲ್ಲಿ ವುಡನ್ ಬ್ರೌನ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಇಲ್ಲಿ ಸಹ ಸ್ಟೋರೇಜ್ಗೆ ರೆಡ್ ಆ್ಯಂಡ್ ವೈಟ್ ಡ್ಯುಯಲ್ ಕಲರ್ ಲ್ಯಾಮಿನೇಷನ್ ಯೂಸ್ ಮಾಡಿರೋ ಕೋಟೆಡ್ ಲ್ಯಾಮಿನೇಷನ್ಸು. ಒಳ್ಳೆ ಮಿರರ್ ಫಿನಿಶಿಂಗ್ ಕಾಣ್ತಾ ಇದೆ. ನೀವು ನೋಡ್ಬೋದು ಫ್ರೆಂಡ್ಸ್. ಲ್ಯಾಪ್ಟಾಪಲ್ಲಿ ರೂಫೆಲ್ಲ ಫುಲ್ ಕ್ಲೋಸ್ ಮಾಡಿದ್ದಾರೆ. ಸೊ ನೋಡಿ, SS ವಾಶ್ ಬೇಸಿನ್ ಇಟ್ಟಿದ್ದಾರೆ ಫ್ರೆಂಡ್ಸ್. SS ಸಿಂಕ್ ಇಟ್ಟಿದ್ದಾರೆ. ಸೊ ನೋಡಿ, ಬ್ಯಾಸ್ಕೆಟ್ ಹಾಕಿದ್ದಾರೆ. ಕಿಚನ್ನಲ್ಲಿ ಬ್ಯಾಸ್ಕೆಟ್ ಹಾಕಿದ್ದಾರೆ. 3 ಬ್ಯಾಸ್ಕೆಟ್ ಹಾಕಿದ್ದಾರೆ. ನೋಡಿ, ಈ ಥರ ಒಂದು ಕಿಚನ್ನಲ್ಲಿ ಸ್ಟೋರೇಜ್ ಏರಿಯಾಕ್ಕೆ ಈ ಥರ ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು. ನೋಡಿ, ಸ್ಟೋರೇಜ್ ಏರಿಯಾ ಈ ಥರ ಇದೆ. ಡ್ಯುಯಲ್ ಕಲರ್ ರೆಡ್ ಆ್ಯಂಡ್ ವೈಟ್ ಒಳ್ಳೆ ಕಾಂಬಿನೇಷನ್ ಇರೋ ಒಂದು ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು ನೀವು. ಒಂದು 20 mm ಸ್ಲ್ಯಾಬನ್ನು ಹಾಕಿದ್ದಾರೆ, ಗ್ರಾನೈಟ್ ಸ್ಲ್ಯಾಬ್. ಹಾಗೂ ನೋಡಿ, ಗ್ಯಾಸ್ ಲೈನ್ ಇದೆ ಗ್ರೌಂಡ್ ಫ್ಲೋರಲ್ಲಿ. ಇದು ಗ್ರೌಂಡ್ ಫ್ಲೋರ್. ನೋಡಿ, 3M ಬ್ರ್ಯಾಂಡೆಡ್ ಸ್ವಿಚ್ ಆ್ಯಂಡ್ ಪ್ಲೇಟನ್ನು ಯೂಸ್ ಮಾಡಿದೆ ಫ್ರೆಂಡ್ಸ್. 3M ಬ್ರ್ಯಾಂಡು. ಸೊ ಕಾಸ್ಟ್ಲಿ ಇರುತ್ತೆ ಫ್ರೆಂಡ್ಸ್ ಇದು ಸ್ವಿಚ್ ಆ್ಯಂಡ್ ಪ್ಲೇಟಸ್. ನೋಡ್ಬೋದು ನೀವು. ಸೊ ಒಂದು ಫಿಲ್ಟ್ರಿಗೆ ಮತ್ತು ಒಂದು ಸಿಂಕ್ಗೆ ಟಾಪನ್ನು ಬಿಟ್ಟಿದ್ದಾರೆ ಇಲ್ಲಿ. ನೋಡಿ ಫ್ರೆಂಡ್ಸ್, ಈಗ ನಾನು ಇದೊಂದು ಕಾಮನ್ ವೆಸ್ಟರ್ನ್ ಟಾಯ್ಲೆಟ್ ಇಟ್ಟಿದ್ದಾರೆ. ಸೊ ವಾಲ್ ಮಿಕ್ಸರನ್ನು ಯೂಸ್ ಮಾಡಿದ್ದಾರೆ ಈ ಟಾಯ್ಲೆಟಲ್ಲಿ. ಡೋರು ಫೈರ್ ಆ್ಯಂಡ್ ವಾಟರ್ ಪ್ರೂಫ್ ಡೋರ್ ಇಟ್ಟಿದ್ದಾರೆ ಫ್ರೆಂಡ್ಸ್. ಇದು ವೆಸ್ಟರ್ನ್ ಟಾಯ್ಲೆಟ್. ನೋಡ್ಬೋದು ನೀವು. ಟೈಲ್ಸ್ಗಳನ್ನು, ವಾಲ್ ಟೈಲ್ಸ್ಗಳು ಈ ಥರ ಒಂದು ಫಿನಿಶಿಂಗ್, ವೈಟ್ ಫಿನಿಶಿಂಗಿಗೆ ಗ್ರಾಫಿಕಲಿ ಇರುವಂಥ ಒಂದು ವಾಲ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಹಾಗೆ ಒಂದು ಸಿಂಕನ್ನು ಸಹ ವಾಶ್ರೂಮಲ್ಲಿ ಇಟ್ಟಿದ್ದಾರೆ. ನೋಡಿ, ಇದು ಟೀಕ್ ಡೋರ್, ಫ್ರಂಟ್ ಡೋರ್. ಈ ಥರ ವ್ಯೂ ಇದೆ ಫ್ರೆಂಡ್ಸ್. ಓಕೆ, ನಾನು ಮತ್ತೆ ಪಾರ್ಕಿಂಗಿಂದ ಬಂದ್ಬಿಟ್ಟು ನಿಮಗೆ ಸಿಲಿಂಡರ್ ಸ್ಟೋರೇಜ್ ಎಲ್ಲಿ ಮಾಡಬೇಕು ಅನ್ನೋದು ತೋರಿಸ್ತಾ ಇದ್ದೀನಿ. ನೋಡಿ, 3 ಮನೆ ಇದೆ ಇದರಲ್ಲಿ. ಗ್ರೌಂಡ್ ಫ್ಲೋರಲ್ಲಿ ಆಲು ಕಿಚನ್ನು, ಫಸ್ಟ್ ಫ್ಲೋರಲ್ಲಿ ರೆಂಟೆಡ್ಡು, 3ನೇ ಫ್ಲೋರು ಮತ್ತು 2ನೇ ಫ್ಲೋರಲ್ಲಿ ಡೂಪ್ಲೆಕ್ಸ್. ನೋಡ್ಬೋದು ನೀವು. 20 mm ಗ್ರಾನೈಟನ್ನು ಯೂಸ್ ಮಾಡಿದ್ದಾರೆ ಸ್ಟೇರ್ ಕೇಸ್ಗೆ. ಸೊ ಲೆಫ್ಟ್ ಸೈಡಲ್ಲಿ ನೀವು ನೋಡ್ಬೋದು SS ಹ್ಯಾಂಡ್ ರೈಲ್ಸನ್ನು ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ, ಅದರಲ್ಲಿ ಸೆಂಟ್ರಲ್ಲಿ ಒಂದು ಇತ್ತೀಚೆಗೆ ಟ್ರೆಂಡಿಂಗ್ ಆಗಿರುವಂಥ ಒಂದು ಗ್ರಾನೈಟ್ ಲೇ ಆಗಿದೆ, ವೈಟ್ ಮತ್ತು ಬ್ಲಾಕ್. ಓಕೆ ಫ್ರೆಂಡ್ಸ್, ಈಗ ನೋಡಿ, ನಾನು ಫಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್.
ಗ್ರೌಂಡ್ ಫ್ಲೋರಲ್ಲಿ ಹಾಲು ಕಿಚನ್ನು ರೂಮ್ ಇರುವುದಿಲ್ಲ. ಫಸ್ಟ್ ಫ್ಲೋರ್ ಎಂಟ್ರೆನ್ಸ್ ಈ ಥರ ಇದೆ ಫ್ರೆಂಡ್ಸ್, ನೋಡ್ಬೋದು ನೀವು. ಇದು ಇಲ್ಲಿ ಸಹ ಕ್ರೀಮ್ ಕಲರ್ ವಾಲ್ ಟೈಲ್ಸನ್ನು ಹಾಕಿದ್ದಾರೆ, ವಿಟ್ರಿಫೈಡ್ ವಾಲ್ ಟೈಲ್ಸನ್ನು ಹಾಕಿದ್ದಾರೆ ನೋಡಿ. ಫಸ್ಟ್ ಫ್ಲೋರ್ನ ಮೈನ್ ಡೋರ್ ಫ್ರೇಮು ಟೀಕು ಮತ್ತು ಡೋರು ಟೀಕು ನೀವು ನೋಡ್ಬೋದು ಫ್ರೆಂಡ್ಸ್. ವಾಲ್ ಟೈಲ್ಸ್ ಈ ಥರ ಫಿನಿಶಿಂಗ್ ಇದೆ ನೋಡಿ ಫ್ರೆಂಡ್ಸ್. ಬ್ಲ್ಯಾಕ್ ಕಲರ್ ಒಂದು ಬಾರ್ಡರ್ಸನ್ನು ಹಾಕಿದ್ದಾರೆ ಸೆಂಟ್ರಲ್ಲಿ, ತುಂಬ ಚೆನ್ನಾಗಿ ಕಾಣ್ತಾ ಇದೆ, ಒಳ್ಳೆ ಕಾಂಬಿನೇಷನ್ ಇದೆ. ನೀವು ನೋಡ್ತಾ ಇದ್ದೀರಾ ಫ್ರೆಂಡ್ಸ್. ಈಗ ನಾನು ಒಳಗಡೆ ಹೋಗ್ತಾ ಇದ್ದೀನಿ ನೋಡಿ. ಡೈರೆಕ್ಟ್ ನಾನು ಟಿ ವಿ ಕ್ಯಾಬಿನೆಟ್ ಹೋಗ್ತಾ ಇದ್ದೀನಿ ನೋಡಿ. 3 ಸ್ಲೈಡ್ಸ್ ಇದೆ, ಒಂದು ಶೋ ಫೋಟೋಗಳು, ಫ್ರೇಮ್ಗಳು, ಫ್ಲವರ್ಗಳು ಇಡುವಂಥ ಒಂದು ಸ್ಲೈಡಿಂಗ್ಸ್ ಮಾಡಿದ್ದಾರೆ ಟಿ ವಿ ಯೂನಿಟಲ್ಲಿ ನೋಡಿ. ನೀವು ವುಡ್ ಫಿನಿಶಿಂಗ್ ಆಗಿರುವಂಥ ಒಂದು ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ ಟಿ ವಿ ಯೂನಿಟ್ಗೆ. ನೀವು ನೋಡ್ಬೋದು ಫ್ರೆಂಡ್ಸ್, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಎಂಟ್ರಿ ಆಗದಿಂದಲೇ ಒಳ್ಳೆ ಟಿ ವಿ ಲುಕ್ ಕೊಡ್ತಾ ಇದೆ ಫ್ರೆಂಡ್ಸ್ ನೋಡಿ. ದೇವ್ರ ಮನೆ ಫ್ರೆಂಡ್ಸ್, ಇದು ಪೂಜಾ ರೂಮು ಆಲ್ಸೋ ಟೀಕ್ ಡೋರ್ ಮತ್ತು ಪಾರ್ಟೇಷನ್ ಆಗಿ ಗ್ಲಾಸ್ ಅನ್ನು ಯೂಸ್ ಮಾಡಿದ್ದಾರೆ. ಗ್ಲಾಸಲ್ಲಿ ಗ್ರಾಫಿಕ್ ಮಾಡಿದ್ದಾರೆ ನೋಡ್ಬೋದು ನೀವು ಫ್ರೆಂಡ್ಸ್. ಫುಲ್ಲಿ ಮಿಲ್ಕಿ ವೈಟ್ ವಿಟ್ರಿಫೈಡ್ ಟೈಲ್ಸನ್ನು ಹಾಕಿದ್ದಾರೆ ದೇವ್ರ ಮನೆಯಲ್ಲಿ ನೋಡ್ಬೋದು ಫ್ರೆಂಡ್ಸ್. ಇದು ರೂಮ್ ಡೋರ್, ಇದು ಆಲ್ಸೋ ಫೈರ್ ಆ್ಯಂಡ್ ವಾಟರ್ ಪ್ರೂಫ್ ನೋಡಿ. ಇದು 5 feet 4 feet 4.5 and 5 feet ವಿಂಡೋ ಇಟ್ಟಿದ್ದಾರೆ ಫ್ರೆಂಡ್ಸ್. ಅಗಲವಾದ ವಿಂಡೋಗಳನ್ನು ಇಟ್ಟಿದ್ದಾರೆ, ಒಳ್ಳೆ ವೆಂಟಿಲೇಷನ್ಸ್ ಬರುತ್ತೆ, ಗಾಳಿ ಬೆಳಕು. ಇದು ನಾರ್ತ್ ಫೇಸ್ ಸೈಟ್. ಫಸ್ಟ್ ಫ್ಲೋರು ನಾರ್ತ್ ಫೇಸ್ ಡೋರು, ಗ್ರೌಂಡ್ ಫ್ಲೋರು ನಾರ್ತ್ ಫೇಸ್ ಡೋರು, ಫಸ್ಟ್ ಫ್ಲೋರು ಈಸ್ಟ್. ಗ್ರೌಂಡ್ ಓನ್ಲಿ ನಾರ್ತು, ಫಸ್ಟು ಸೆಕೆಂಡು ಥರ್ಡು ಫೋರ್ತ್ ಫ್ಲೋರ್ ಎಲ್ಲನ ಈಸ್ಟ್ ಫೇಸ್ಗೆ ಡೋರ್ ಇಟ್ಟಿದ್ದಾರೆ ನೋಡಿ. ಸ್ಲೈಡಿಂಗ್ ವಾರ್ಡ್ರೋಬನ್ನು ಮಾಡಿದ್ದಾರೆ ಫ್ರೆಂಡ್ಸ್, ನೀವು ನೋಡ್ಬೋದು. ಸ್ಲೈಡಿಂಗ್ 2 ಸ್ಲೈಡಿಂಗ್ ಡೋರು. ಇದು ಫಸ್ಟ್ ಫ್ಲೋರ್ನ ರೂಮ್ ನಂಬರ್ 1. ಇಂಟೀರಿಯರ್ ವರ್ಕ್ ಈ ಟೈಪ್ ಇದೆ. ಇಲ್ಲಿ 2 ಅಡಿ ಗ್ಲಾಸ್ ಇಟ್ಟಿದ್ದಾರೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ. 2 ಅಡಿ ಅಗಲ ಇರುವಂಥ ಮಿರರ್ ಡ್ರೆಸ್ಸಿಂಗ್ ಟೇಬಲ್ ನೋಡ್ಬೋದು ನೀವು. ಡ್ರೆಸ್ಸಿಂಗ್ ಟೇಬಲ್ ಮಿರರ್ ಈ ಥರ ಇದೆ. ಬಾಟಮಲ್ಲಿ ನಿಮಗೆ ಸ್ಟೋರೇಜ್ ಏರಿಯಾ ಕೊಟ್ಟಿದ್ದಾರೆ, ಕಾಸ್ಮೆಟಿಕ್ಸ್ ಸ್ಟೋರೇಜ್ ಮಾಡೋದಕ್ಕೆ ಫ್ರೆಂಡ್ಸ್ ನೋಡಿ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟ್ ಇಡಬೇಕು, ಅಲ್ಲಿ ವಾಷಿಂಗ್ ಮಿಷಿನ್ ಇಡೋದಕ್ಕೆ ಒಂದು ಟಾಪ್ ಬಿಟ್ಟಿದ್ದಾರೆ, ಮತ್ತು ಎಕ್ಸಿಸ್ಟ್ ನೀರು ಅಂತ ಹೋಗೋದಕ್ಕೆ ಒಂದು ಪೈಪ್ ಬಿಟ್ಟಿದ್ದಾರೆ ನೋಡ್ಬೋದು ಫ್ರೆಂಡ್ಸ್ ನೋಡಿ. ಇದು ಆಲ್ಸೋ ಫೈರ್ ಪ್ರೂಫ್ ಡೋರ್, ಬಾತ್ರೂಮ್ಗೂ ಸಹ ಫೈರ್ ಆ್ಯಂಡ್ ವಾಟರ್ ಪ್ರೂಫ್ ಡೋರನ್ನು ಇಟ್ಟಿದ್ದಾರೆ. ಇದು ಕಾಮನ್ ಏರಿಯಾ ಟಾಯ್ಲೆಟ್, ಒಂದೇ ಟಾಯ್ಲೆಟ್ ಇರೋದು ಫ್ರೆಂಡ್ಸ್, ವೆಸ್ಟರ್ನ್ ಟಾಯ್ಲೆಟ್ ನೋಡಿ. ಶವರ್ ಇಟ್ಟಿದ್ದಾರೆ, SS ಜಾಗ್ವಾರ್ ಕಂಪನಿ ಶವರ್. ವೆಸ್ಟರ್ನ್ ಲೇಟೆಸ್ಟ್ ಡಿಸೈನ್ಡು ಟಾಯ್ಲೆಟ್ ಬೇಸಿನನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್, ನೀವು ನೋಡ್ಬೋದು. ಮತ್ತು ಒಳಗಡೆ ಒಂದು ವಾಶ್ ಬೇಸಿನ್ ಇಟ್ಟಿದ್ದಾರೆ, ಹ್ಯಾಂಡ್ ವಾಶ್ ಬೇಸಿನ್. ವಾಲ್ ಮಿಕ್ಸರನ್ನು ಹಾಕಿದ್ದಾರೆ. ಹಾಗೆ ಒಂದು ಸ್ಮಾಲ್ ಸ್ಟೋರೇಜ್ ಏರಿಯಾ ಕೊಟ್ಟಿದ್ದಾರೆ ವಾಶ್ರೂಮಲ್ಲಿ, ಟಾಪಲ್ಲಿ ನೋಡಿ, ವಾಲ್ ಮಿಕ್ಸರ್. ಓಕೆ ಫ್ರೆಂಡ್ಸ್, ಬನ್ನಿ ಈಗ ಮತ್ತೆ ನಾನು ಹಾಲಲ್ಲಿ ಬಂದು ನಿಮಗೆ POP ಡಿಸೈನ್ಸ್ ನೋಡಿ ಈ ಥರ ಇದೆ. ಒಂದು ಸ್ಕ್ವೇರ್ ಆಗಿರುವಂಥ POP ಡಿಸೈನ್ಸನ್ನು ಮಾಡಿದ್ದಾರೆ. ಮಿಲ್ಕಿ ವೈಟ್ ಬಲ್ಬ್ಗಳನ್ನು ಹಾಕಿದ್ದಾರೆ. ಓಕೆ ಬನ್ನಿ ಫ್ರೆಂಡ್ಸ್, ಈಗ ನಾನು ನಿಮಗೆ ರೂಮ್ ನಂಬರ್ 2 ತೋರಿಸ್ತಾ ಇದ್ದೀನಿ. ರೂಮ್ ನಂಬರ್ 2 ಸಹ ಫೈರ್ ಪ್ರೂಫ್ ವಾಟರ್ ಪ್ರೂಫ್ ಡೋರನ್ನು ಇಟ್ಟಿದ್ದಾರೆ. ಎಂಟ್ರೆನ್ಸಲ್ಲಿ ನಿಮಗೆ ಡ್ರೆಸ್ಸಿಂಗ್ ಟೇಬಲ್ಸ್ ಮಿರರ್ ಕಾಣ್ತಾ ಇದೆ, ಒಂದು ಸೈಡಲ್ಲಿ ಫಿಟ್ ಮಾಡಿದ್ದಾರೆ, 1.5 feet ಮಿರರ್. ಇಲ್ಲಿ ಸಹ ಸ್ಲೈಡಿಂಗ್ ಡೋರ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮಲ್ಲಿ ಸ್ಲೈಡಿಂಗ್ ವಾರ್ಡ್ರೋಬನ್ನು ಮಾಡಿದ್ದಾರೆ. ವುಡ್ ಫಿನಿಶ್ ಆ್ಯಂಡ್ ವೈಟ್ ಇರುವಂಥ ಡ್ಯುಯಲ್ ಕಲರ್ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ. ಲ್ಯಾಪ್ಟಲ್ಲಿ ರೂಫಲ್ಲಿ ಸಹ ನಿಮಗೆ ಇದನ್ನು ಕವರ್ ಮಾಡಿದ್ದಾರೆ, ಡೋರ್ಸ್ ಹಾಕ್ಬಿಟ್ಟು. ಸ್ಟೋರೇಜ್ ಏರಿಯಾ ನೀವು ನೋಡ್ಬೋದು ಫ್ರೆಂಡ್ಸ್, ಈ ಥರ ಇದೆ ನೋಡಿ. ಇದಕ್ಕೂ ಅಗಲವಾದ 3 ವಿಂಡೋಗಳನ್ನು ಇಟ್ಟಿದ್ದಾರೆ. ಇದು 1.5 feet ಒಂದು, ಅಲ್ಲಿಗೆ ಟೋಟಲ್ 4.5 ಹೈಟು 4 feet, ವಿಡ್ತು 4.5, ಹೈಟು 4 feet ವಿಂಡೋ ಇಟ್ಟಿದ್ದಾರೆ ಫ್ರೆಂಡ್ಸ್. ಒಳ್ಳೆ ವೆಂಟಿಲೇಷನ್ಸ್ ಇದೆ, ನೀವು ನೋಡ್ಬೋದು. ಈಗ ನಾನು ಕಿಚನ್ ಏರಿಯಾಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ. ಕಿಚನ್ ಏರಿಯಾ ಎಂಟ್ರಿ ವ್ಯೂ ಈ ಥರ ಇದೆ ನೋಡಿ. ಇಲ್ಲಿ SS ಸಿಂಕನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಇದು SS ಸಿಂಕ್
ಒಂದು 20 mm ಥಿಕ್ನೆಸ್ ಇರುವ ಸ್ಲ್ಯಾಬನ್ನು ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು ಟೈಲ್ಸ್ಗಳು ಈ ಥರ ಒಂದು ವುಡನ್ ಟೈಪ್ ಇರೋ ಒಂದು ಟೈಲ್ಸ್ಗಳನ್ನು ಹಾಕಿದ್ದಾರೆ ಫ್ರೆಂಡ್ಸ್. ಕಿಚನಲ್ಲಿ ಚೆನ್ನಾಗಿ ಕಾಣುತ್ತೆ. ಒಂದು ಕ್ರೀಮ್ ಕಲರ್ ಕಾಣ್ತಾ ಇದೆ. ಸೊ ನೋಡ್ಬೋದು ಇಲ್ಲಿ ಸ್ಟೋರೇಜ್ ಏರಿಯಾ ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್, ಬಾಕ್ಸ್ಗಳೆಲ್ಲ ಇಡೋದಕ್ಕೆ. ಸೊ ಕಿಚನ್ನಲ್ಲಿ ಮೀಡಿಯಮ್ ಬಾಕ್ಸ್ ಇರುತ್ತೆ, ದೊಡ್ಡ ಬಾಕ್ಸ್ ಇರುತ್ತೆ, ಚಿಕ್ಕ ಬಾಕ್ಸ್ ಇರುತ್ತೆ. ಆ ಹೈಟಿಗೆ ತಕ್ಕಂತೆ ಅವರೊಂದು ರೇಂಜಲ್ಲಿ ಬಾಕ್ಸ್ಗಳನ್ನು ಇಂಟೀರಿಯರಲ್ಲಿ ಕವರ್ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ, ಫಸ್ಟ್ ಫ್ಲೋರ್ನ ಮೇನ್ ಡೋರ್ ಟೀಕ್ ಡೋರ್. ಇದು ಸಹ ಟೀಕ್ ಡೋರ್. ಒಂದು ಲೆಂತ್ ಇರುವ ಒಂದು ಹ್ಯಾಂಡಲನ್ನು ಹಾಕಿದ್ದಾರೆ ನೋಡ್ಬೋದು ಫ್ರೆಂಡ್ಸ್. ಯುರೋಪಿಯಾ ಬ್ರ್ಯಾಂಡೆಡ್ ಕೀ ಹಾಕಿದ್ದಾರೆ. ಟೋಟಲಿ ಮನೆಯಲ್ಲಿ ಎಲ್ಲ ಯುರೋಪಿಯಾ ಬ್ರ್ಯಾಂಡೆಡ್ ಕೀಸ್ ಅದು ಫ್ರೆಂಡ್ಸ್. 3 ಬುಲೆಟ್ ಕೀ ನೋಡ್ಬೋದು ನೀವು. ಇದು ಆಟೋಮೆಟಿಕ್ ಕೀ, ಯುರೋಪಿಯಾ ಬ್ರ್ಯಾಂಡ್. ಪ್ಯೂರ್ ಟೀಕ್ ವುಡ್ ಡೋರು. ವಾಸ್ಕಲ್ ಸಹ ಟೀಕ್ ಡೋರು. ನೋಡಿ, ಬ್ಯಾಕ್ ಸೈಡಲ್ಲಿ ಸ್ಟಾಪರನ್ನು ಹಾಕಿದ್ದಾರೆ, ಮ್ಯಾಗ್ನೆಟಿಕ್ ಸ್ಟಾಪರ್. ಗೋಡೆಗೆ ಟಚ್ ಆಗಬಾರ್ದು ಅಂತ ಹೇಳ್ಬಿಟ್ಟು ಮ್ಯಾಗ್ನೆಟಿಕ್ ಸ್ಟಾಪರನ್ನು ಯೂಸ್ ಮಾಡಿದ್ದಾರೆ. ಓಕೆ ಫ್ರೆಂಡ್ಸ್, ಈಗ ಬನ್ನಿ ನಾವು ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ವಿ ಫ್ರೆಂಡ್ಸ್. ಈಗ ಸೆಕೆಂಡ್ ಫ್ಲೋರಿಂದ ಡೂಪ್ಲೆಕ್ಸ್ ಹೌಸ್ ಸ್ಟಾರ್ಟ್ ಆಗುತ್ತೆ. ಇದು ಓನ್ ಆ್ಯಂಡ್ ರೆಂಟ್ ಎರಡು ಪರ್ಪಸ್ ಇದೆ. ನೋಡ್ಬೋದು ಇಲ್ಲಿ UPS ಬ್ಯಾಟ್ರಿ ಸ್ಟೋರೇಜ್ ಮಾಡೋದಕ್ಕೆ ಇಲ್ಲಿ ಒಂದು ಸ್ಟೋರೇಜ್ ಮಾಡಿದ್ದಾರೆ ಫ್ರೆಂಡ್ಸ್. ಇದು ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರಲ್ಲಿರೋ ಓನರ್ ಮನೆಗೆ UPS ಸ್ಟೋರೇಜ್ ರೂಮ್ ಇಕ್ಕಿದ್ದಾರೆ. ನೋಡಿ, ಇಲ್ಲಿ SS ಗೇಟನ್ನು ಇಕ್ಕಿದ್ದಾರೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಫ್ಲೋರಿಂದ ಡೂಪ್ಲೆಕ್ಸ್ ಹೌಸ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾನೀಗ ಒಳಗಡೆ ಎಂಟ್ರಿ ಆಗ್ತಾ ಇದ್ದೀನಿ. ಬನ್ನಿ ಫ್ರೆಂಡ್ಸ್. ಫ್ರಂಟಲ್ಲಿ ನಿಮಗೆ ಅಗಲವಾದ ಕಿಟಕಿ ಇಟ್ಟಿದ್ದಾರೆ ಹಾಗೂ ಟೆರೇಸ್ ಇದೆ ಫ್ರೆಂಡ್ಸ್. ನೋಡಿ, ಔಟ್ಸೈಡ್ ಬಂದು ವ್ಯೂ ಮಾಡಿದರೆ ಈ ಥರ ಬಿಲ್ಡಿಂಗ್ಗಳು ಕಾಣ್ತಾ ಇದ್ದಾವೆ ಸುತ್ತಮುತ್ತ ನೋಡಿ. ಸೊ ಈ ಸೆಕೆಂಡ್ ಫ್ಲೋರಲ್ಲಿ ಎಂಟ್ರಿಯಲ್ಲಿ ನಿಮಗೆ ರೂಫಿಂಗಲ್ಲಿ ಈ ಥರ ಒಂದು ಡಿಸೈನ್ಸನ್ನು ಮಾಡಿದ್ದಾರೆ, POP ಡಿಸೈನ್ಸನ್ನು ಮಾಡಿದ್ದಾರೆ. ನೋಡಿ, ಲೈಟ್ಗಳನ್ನು ಈಗ ಆನ್ ಮಾಡ್ತಾ ಇದ್ದೀನಿ. ನೋಡಿ, ಈ ಥರ ಒಂದು ರೂಫಿಂಗ್ ಡಿಸೈನ್ ಇದೆ POP. ನೋಡಿ, ಇಲ್ಲಿ ಸಹ ಫ್ರಂಟಲ್ಲಿ ಕ್ರೀಮ್ ಕಲರ್ ಇರುವಂಥ ವಾಲ್ ಟೈಲ್ಸ್, ವಿಟ್ರಿಫೈಡ್ ವಾಲ್ ಟೈಲ್ಸ್ಗಳನ್ನು 2x4 ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸೊ ನೋಡ್ಬೋದು, ಒಳ್ಳೆ ಮಿರರ್ ಫಿನಿಶಿಂಗ್ ಟೀಕ್ ಡೋರ್ ಫ್ರೆಂಡ್ಸ್. ಈ ಸೆಕೆಂಡ್ ಫ್ಲೋರ್ ಡೂಪ್ಲೆಕ್ಸ್ ಹೌಸ್ಗೆ 2 ಕೀ ಹಾಕಿದ್ದಾರೆ ಫ್ರೆಂಡ್ಸ್. 2 ಲಾಕರ್, ಬಾಟಮಲ್ಲಿ ಒಂದು, ಟಾಪಲ್ಲಿ ಒಂದು. ಯುರೋಪಿಯಾ ಬ್ರ್ಯಾಂಡ್ ಆಟೋಮೆಟಿಕ್ ಲಾಕಿಂಗ್. ನೋಡಿ, ಇದು ಟೀಕ್ ವಾಸ್ಕಲ್ಲು, ಟೀಕ್ ಡೋರು. ಸೊ 2 ಲಾಕರ್ಗಳನ್ನು ಹಾಕಿದ್ದಾರೆ ಫ್ರೆಂಡ್ಸ್. ಇಲ್ಲಿ ಸೆಕೆಂಡ್ ಫ್ಲೋರಿಂದ ಇದು ಡೂಪ್ಲೆಕ್ಸ್. ಸೆಕೆಂಡ್ ಫ್ಲೋರ್, ಥರ್ಡ್ ಫ್ಲೋರ್ ಡೂಪ್ಲೆಕ್ಸ್. ನೋಡ್ಬೋದು, ಒಳ್ಳೆ ಮಿರರ್ ಫಿನಿಶಿಂಗ್ ಕಾಣ್ತಾ ಇದೆ ಡೋರು. ಸೊ ಬ್ಯಾಕ್ ಸೈಡ್ಗೆ ಸ್ಟಾಫರ್ ಹಾಕಿದ್ದಾರೆ. ಇಲ್ಲಿ ನೋಡ್ಬೋದು 4 ಅಗಲವಾದ ಕಿಟಕಿಗಳನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಇದು ರೋಡ್ ಕಡೆಯಿಂದ ವೆಂಟಿಲೇಷನ್ಸ್ ಬರುತ್ತೆ, ಗಾಳಿ ಬೆಳಕು ಬರುತ್ತೆ ಫ್ರೆಂಡ್ಸ್. ಇದು ನಾರ್ತ್ಗೆ ಇಟ್ಟಿರುವಂಥದ್ದು ಕಿಟಕಿ. ಡೋರು ಬಂದುಬಿಟ್ಟು ಈಸ್ಟು. ನೋಡಿ, ಸೆಕೆಂಡ್ ಫ್ಲೋರ್ ಮನೆಯ ಕಿಟಕಿ, ಫ್ರಂಟ್ ವಿಂಡೋ, ಹಾಲಲ್ಲಿರುವ ವಿಂಡೋ ನೋಡ್ಬೋದು ಫ್ರೆಂಡ್ಸ್. ಈ ಟೈಪ್ ಇದೆ. ಇದು ನೋಡಿ, ಫಿಶ್ ಬ್ಲಾಕ್ ಗ್ರಾನೈಟನ್ನು ಹಾಕಿರ್ಬೋದು. ಒಳ್ಳೆ ಮಿರರ್ ಫಿನಿಶಿಂಗ್ ಕಾಣುತ್ತೆ ಫ್ರೆಂಡ್ಸ್. ಫಿಶ್ ಬ್ಲಾಕ್ ಗ್ರಾನೈಟ್ ನೋಡಿ. ಲಿವಿಂಗ್ ಏರಿಯಾದಲ್ಲಿ ಈ ಥರ ಒಂದು ಡಿಸೈನ್ಸನ್ನು ಕೊಟ್ಟಿದ್ದಾರೆ. ಒಂದು ಗೋಲ್ಡ್ ಇಶ್ಯೂ ಇರುವಂಥ ಒಂದು ಲ್ಯಾಮಿನೇಷನ್ಸನ್ನು ಕವರ್ ಮಾಡಿದ್ದಾರೆ ವಾಲ್ಗೆ. ನೀವು ನೋಡ್ಬೋದು, ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ನಾವು ಸೆಕೆಂಡ್ ಫ್ಲೋರ್ ಎಂಟ್ರಿ ಆಗ್ತಿದ್ದಂಗೆ ಎಂಟ್ರೆನ್ಸ್ ಅಪೋಸಿಟ್ ಗೋಡೆಯಲ್ಲಿ ಈ ಥರ ಕವರ್ ಮಾಡಿದ್ದಾರೆ. ನೋಡಿ, POP ಡಿಸೈನ್ಸನ್ನು ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ಬೋದು, ನೋಡಿ ಆ ಥರ ಇದೆ. TV ಯೂನಿಟ್ ನೋಡಿರಿ ಫ್ರೆಂಡ್ಸ್. ಇದು ಲಿವಿಂಗ್ ಏರಿಯಾ. ಸೆಕೆಂಡ್ ಫ್ಲೋರಿಂದ ಡೂಪ್ಲೆಕ್ಸ್ ಹೌಸ್ ಸ್ಟಾರ್ಟ್ ಆಗುತ್ತೆ. ಸೆಕೆಂಡ್ ಫ್ಲೋರು, ಥರ್ಡ್ ಫ್ಲೋರು, ಫೋರ್ತ್ ಫ್ಲೋರು ಡೂಪ್ಲೆಕ್ಸ್. ನೋಡಿ, TV ಯೂನಿಟಲ್ಲಿ ಒಂದು 2 ಡ್ರಾ ಮಾಡಿದ್ದಾರೆ. ವೈಟ್ ಹಾಗೂ ವುಡ್ ಫಿನಿಶ್ ಇರುವಂಥ ಒಂದು TV ಯೂನಿಟನ್ನು ಮಾಡಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ಬೋದು. ನೋಡಿ, ಆಪೋಸಿಟಲ್ಲಿ ಈ ಥರ ಒಂದು ಡಿಸೈನ್ಸನ್ನು ಮಾಡಿದ್ದಾರೆ. 4 ಲೈನ್ಸ್ ಡಿಸೈನ್ಸನ್ನು ಮಾಡಿದ್ದಾರೆ. ಅಲ್ಲೆಲ್ಲ ಕೆಳಗಡೆ ಎಲ್ಲ ಸ್ಟೋರೇಜ್ಗೆ ಹೊಸ ಗ್ಲಾಸ್ ಫಿಟ್ಟಿಂಗಿಂದ ಮಾಡಿದ್ದಾರೆ. ನೋಡಿ ಫ್ರೆಂಡ್ಸ್, ಇದು
ದೇವ್ರ ಮನೆ ನೋಡಿ ಫ್ರೆಂಡ್ಸ್, ಈ ಥರ ಒಂದು ಕಾರ್ವಿಂಗ್, ಆ ಕಡೆ ಈ ಕಡೆ ಆನೆ, ಸೆಂಟ್ರಲ್ಲಿ ಲಕ್ಷ್ಮಿ ಇದೆ, ಗುಮ್ಮಟ ಇದೆ, ಒಳ್ಳೆ ಕಾರ್ವಿಂಗು ಮಾಡಿಸಿದ್ದಾರೆ ಫ್ರೆಂಡ್ಸ್. ಲಕ್ಷ್ಮಿ ಇರೋ ಒಂದು ಕಾರ್ವಿಂಗ್ ಒಂದು ಇಮೇಜನ್ನು ಹಾಕಿದ್ದಾರೆ. ಸೊ ಆ ಕಡೆ ಈ ಕಡೆ ಕಂಬ ಕಾರ್ವಿಂಗ್ ಮಾಡಿಸಿದ್ದಾರೆ. ಪ್ಲಸ್ ಇದು ಟೀಕ್ ಡೋರ್ ಪಾರ್ಟೇಷನ್ ಗ್ಲಾಸ್ ನೋಡ್ಬೋದು ನೀವು. ಮಿಲ್ಕಿ ವೈಟ್ ವಿಟ್ರಿಫೈಡ್ ಟೈಲ್ಸನ್ನು ಹಾಕಿದ್ದಾರೆ. ಸೆಂಟ್ರಲ್ಲಿ ನೀವು ನೋಡ್ಬೋದು ಗೋಲ್ಡ್ ಇಶ್ಯೂ ಅಂತ ಒಂದು ಬಾರ್ಡರ್ ಹಾಕಿದ್ದಾರೆ. ಇಲ್ಲಿ ಸಹ POP ಡಿಸೈನ್ಸನ್ನು ಮಾಡಿದ್ದಾರೆ ದೇವ್ರ ಮನೆಯಲ್ಲಿ. ನೀವು ನೋಡಿ ದೇವ್ರ ಮನೆಯಲ್ಲಿ ಈ ಥರ ಒಂದು ವಿಟ್ರಿಫೈಡ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ಸೊ ಸೆಂಟ್ರಲ್ಲಿ ನೀವು 3 ಗೋಲ್ಡ್ ಬಾರ್ಡರನ್ನು ಕೊಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಫ್ರೆಂಡ್ಸ್. ಇದು ಡೂಪ್ಲೆಕ್ಸ್ ಹೌಸ್. ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಡೂಪ್ಲೆಕ್ಸ್. ಗ್ರೌಂಡ್ ಫ್ಲೋರ್ ಟೆನೆಂಟ್, ಫಸ್ಟ್ ಫ್ಲೋರ್ ಟೆನೆಂಟ್, ಸೆಕೆಂಡ್ ಫ್ಲೋರ್ ಓನರ್ ಇರೋದಕ್ಕೆ. ಸೆಕೆಂಡ್ ಫ್ಲೋರ್ ಆ್ಯಂಡ್ ಥರ್ಡ್ ಫ್ಲೋರ್. ನೋಡಿ ಕಿಚನ್ ಏರಿಯಾಗೆ ನಾನು ಹೋಗ್ತಾ ಇದ್ದೀನಿ. ಕಿಚನ್ ಏರಿಯಾದ ಒಂದು ಸ್ಟೋರೇಜ್ ಏರ್ ಮಾಡಿದ್ದಾರೆ. ಲೈಕ್ ಫ್ರಿಡ್ಜ್ ಥರನೇ ಇದರಿಗೆಲ್ಲ ಕಂಫರ್ಟ್ ಇದ್ದಾರೆ ನೋಡಿ. ಸೊ ಇದರಲ್ಲಿ ನೀವು ಸ್ಟೋರೇಜ್ ಮಾಡ್ಬೋದು. ಬಾಕ್ಸಸ್ಸು, ಚಿಕ್ಕ ಚಿಕ್ಕ ಬಾಕ್ಸ್ಗಳು, ತರಕಾರಿಗಳನ್ನು ಸಹ ಇಡ್ಬೋದು ಇದರಲ್ಲಿ. ಗ್ರೋಸರಿ ಸ್ಮಾಲ್ ಬಾಕ್ಸ್ಗಳನ್ನು ಎಮರ್ಜೆನ್ಸಿ ಯೂಸ್ ಮಾಡೋಂಥವು ಆ ಸ್ಟೋರೇಜಲ್ಲಿ ಇಟ್ಕೋಬೋದು. ಒಳ್ಳೆ ಸ್ಟೋರೇಜ್ ಇದೆ ನೋಡಿ. ನ್ಯಾಚುರಲ್ ಬಿದಿರಿಂದ ಹಣಿದಿರ್ತವಂಥ ಒಂದು ನ್ಯಾಚುರಲ್ ಬಾಸ್ಕೆಟನ್ನು ಹಾಕಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರಂಟಲ್ಲಿ ಮೆಟಾಲಿಕ್ ಇಟ್ಟಿದ್ದಾರೆ, ಟಾಪಲ್ಲಿ, ಸೆಂಟ್ರಲ್ಲಿ ಮತ್ತು ಲಾಸ್ಟ್ ಬಾಟಮಲ್ಲಿ ಬಿದಿರ ನ್ಯಾಚುರಲ್ ಬಾಸ್ಕೆಟ್ ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು ನೀವು ಸ್ಟೋರೇಜ್ ಏರಿಯಾ ಈ ಥರ ಇದೆ ನೋಡಿ. ಸೆಕೆಂಡ್ ಫ್ಲೋರಲ್ಲಿ ಕಿಚನ್ ಏರಿಯಾ ನೋಡಿ, ಈ ಥರ ಬಾಸ್ಕೆಟನ್ನು ಹಾಕಿದ್ದಾರೆ. ತುಂಬ ದೊಡ್ಡ ಸ್ಟೋರೇಜ್ಗಳಿದೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಸ್ಟೋರೇಜ್ ಏರಿಯಾ ಅಂತ ಇದು ಫ್ರೆಂಡ್ಸ್. ಈ ಮನೆಯಲ್ಲಿ ಮಾಡಿದ್ದಾರೆ ಫ್ರೆಂಡ್ಸ್. ಈ ಒಳ್ಳೆ ಸ್ಟೋರೇಜ್ ಏರಿಯಾ. ಎಷ್ಟು ಗೂಡ್ಸ್ಗಳು ಬೇಕಾದರೂ ಅಡುಗೆ ಮನೆಯಲ್ಲಿ ಅಡುಗೆಗೆ ಸಂಬಂಧಪಟ್ಟವು ಇಟ್ಕೋಬೋದು ಫ್ರೆಂಡ್ಸ್. ಒಳ್ಳೆ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಬಾಟಮಲ್ಲಿ ಫುಲ್ಲು ಎಲ್ ಶೇಪಲ್ಲಿ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ. ಮತ್ತು ಅದ್ರ ಮೇಲ್ಗಡೆನೂ ದೊಡ್ಡ ಬಾಕ್ಸ್ ಇಡೋದಕ್ಕೆ ನೋಡಿ, ಎಲ್ಲ ಫುಲ್ಲು ಒಳಗಡೆ ಕವರ್ ಆಗಬೇಕು, ಔಟ್ಸೈಡ್ ಯಾವೂ ಇಡಬಾರ್ದು, ಆ ಥರ ಮಾಡಿದ್ದಾರೆ ಫ್ರೆಂಡ್ಸ್. ಒಳ್ಳೆ ಟ್ರೆಂಡಿಯಾಗಿದೆ ಫ್ರೆಂಡ್ಸ್. ನೋಡಿ ಮೇಲ್ಗಡೆ ಎಲ್ಲ ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ ನೋಡಿ. ಆ ಹೋಲ್ ಇದೆ ನೋಡಿ, ಚಿಮ್ನಿ ಪೈಪ್ ಎಕ್ಸಿಟ್ಗೆ ಕೊಡೋಕ್ಕೆ. ಸೊ ಸ್ಟವಲ್ಲಿ ಬಂದುಬಿಟ್ರೆ ಚಿಮ್ನಿ ಪೈಪ್ ಅಲ್ಲಿ ಎಕ್ಸಿಟ್ಗೆ ಹೋಲ್ ಮಾಡಿದ್ದಾರೆ ನೋಡಿ. ಇಲ್ಲಿ ಒಂದು 20 mm ಸ್ಲ್ಯಾಬನ್ನು ಹಾಕಿದ್ದಾರೆ ಅಡುಗೆ ಮನೆಯಲ್ಲಿ. ನೀವು ನೋಡ್ಬೋದು ಫ್ರೆಂಡ್ಸ್. ಒಳ್ಳೆ ಲೈಟ್ ಗ್ರೀನ್ ವಿಟ್ರಿಫೈಡ್ ಟೈಲ್ಸನ್ನು ಹಾಕಿದ್ದಾರೆ ನೋಡಿ. 2 ಟ್ಯಾಪ್, ಒಂದು ಸೋಲಾರ್ ಮತ್ತು ಒಂದು ನಾರ್ಮಲ್ ಮೋಟ್ರು, ಹಾಗೂ ಇದು ಫಿಲ್ಟರ್ ಮಿಷಿನ್ಗೆ ಒಂದು ಟ್ಯಾಪ್ ಬಿಟ್ಟಿದ್ದಾರೆ, ವಾಟರ್ ಫಿಲ್ಟರ್ಗೆ ಒಂದು ಟ್ಯಾಪ್ ಬಿಟ್ಟಿದ್ದಾರೆ. ಇದು ಕ್ವಾಡ್ಸ್ ಸಿಂಕ್ ಇಟ್ಟಿದ್ದಾರೆ. 1.5 ಫೀಟ್ ಕ್ವಾಡ್ಸ್ ಸಿಂಕ್. ವಾಶ್ ಬೇಸಿನ್ ನೋಡ್ಬೋದು ನೀವು, ಕ್ವಾಡ್ಸ್. ಇದು ಇತ್ತೀಚೆಗೆ ಬಂದಿರೋದೊಂದು ಟ್ರೆಂಡ್ ಆಗಿದೆ. ಓಕೆ ಫ್ರೆಂಡ್ಸ್, ನಾನೀಗ ಹಾಲಲ್ಲಿ ಬಂದು ನಿಮಗೆ ನೋಡಿ ಅಡುಗೆ ಮನೆ ಫ್ರಂಟಲ್ಲಿ ಒಂದು ಫ್ರೇಮ್ ಮಾಡಿದ್ದಾರೆ ಫ್ರೆಂಡ್ಸ್. ಚೆನ್ನಾಗಿ ಕಾಣ್ತಾ ಇದೆ ಫ್ರೇಮು. ಸೊ ಇಲ್ಲಿ ಒಂದು ಕಾಮನ್ ಟಾಯ್ಲೆಟ್ ಏರಿಯಾ ಇದೆ ಫ್ರೆಂಡ್ಸ್. ಸೆಕೆಂಡ್ ಫ್ಲೋರಲ್ಲಿ ಕಾಮನ್ ಟಾಯ್ಲೆಟ್ ಇದೆ. ಎಂಟ್ರೆನ್ಸಲ್ಲಿ ನೀವು ನೋಡ್ಬೋದು ಮಿರರ್ ಹತ್ರ ಒಂದು ವಾಶ್ ಬೇಸಿನ್ ಇಟ್ಟಿದ್ದಾರೆ. ಕೆಳಗಡೆ ಒಂದು ಕ್ಲೋಸರನ್ನು ಕೊಟ್ಬಿಟ್ಟು ಬಾಕ್ಸ್ ಟೈಪು ಸ್ಟೋರೇಜ್ ಏರಿಯಾ ಮಾಡಿದ್ದಾರೆ ಫ್ರೆಂಡ್ಸ್. ಓಕೆ, ಇಲ್ಲಿ ನಾನು ನೋಡ್ತಾ ಇದ್ದೀನಿ ನೋಡು, ಇದು ಪ್ರೆಸ್ಸಿಂಗ್ ಡೋರ್ ಅಂತ ಹೇಳ್ಬಿಟ್ಟು ಫ್ರೆಂಡ್ಸ್. ಇದು ಪ್ರೆಸ್ಸಿಂಗ್ ಡೋರ್ ನೋಡಿ. ಇಲ್ಲಿ ಇಂಡಿಯನ್ ಟಾಯ್ಲೆಟ್ ಮಾಡಿದ್ದಾರೆ ಕಾಮನ್ ಏರಿಯಾದಲ್ಲಿ. ಸೊ ಹಾಗೆಯೇ ಅದರ ಪಕ್ಕದಲ್ಲಿ ಒಂದು ವುಡ್ ಫಿನಿಶ್ ಇರುವಂಥ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್ ವಾಲ್ಗೆ. ಬನ್ನಿ ಫ್ರೆಂಡ್ಸ್, ಈಗ ಡೂಪ್ಲೆಕ್ಸ್ ಹೌಸ್ ಸೆಕೆಂಡ್ ಫ್ಲೋರ್ ಟು ಥರ್ಡ್ ಫ್ಲೋರ್ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡ್ಬೋದು ಈ ಥರ ಒಂದು ಸ್ಟೆಪ್ಗೆ ಗ್ರಾನೈಟ್ಸನ್ನು ಯೂಸ್ ಮಾಡಿದ್ದಾರೆ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಾ, ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಒಳ್ಳೆ ಮಿರರ್ ಫಿನಿಶಿಂಗ್ ಕಾಣ್ತಾ ಇದೆ ಫ್ರೆಂಡ್ಸ್. ಸ್ಟೈರ್ ಕೇಸ್ನ ವ್ಯೂ ನೋಡಿ. ಇಲ್ಲಿ ಒಂದು ಗ್ಯಾಲರಿ ಬಿಟ್ಟಿದ್ದಾರೆ. ಇಲ್ಲಿ ಗಾಳಿ ಬೆಳಕು ಬರೋದಕ್ಕೆ ಇಲ್ಲಿ ಒಂದು ಗ್ಯಾಲರಿ ಬಿಟ್ಟಿದ್ದಾರೆ ಸೈಡಲ್ಲಿ ನೋಡಿ. ಇದು SS ರೈಲಿಂಗ್ಸ್ 2 ಇಂಚ್ ಪೈಪ್ ಹಾಕಿದ್ದಾರೆ. ಬಾಟಮಲ್ಲಿ 1 ಇಂಚ್ ಹಾಕಿದ್ದಾರೆ ಫ್ರೆಂಡ್ಸ್ ನೋಡಿ. 4 ಲೈನ್ ಪ್ಲಸ್ ಒಂದು ದೊಡ್ಡ 5 ಲೈನ್ ಸ್ಟೇರ್ ಕೇಸ್
ರೈಲಿಂಗ್ಸ್ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ಈಗ ಥರ್ಡ್ ಫ್ಲೋರಲ್ಲಿ ನಿಮಗೆ ತೋರಿಸ್ತಾ ಇದ್ದೀನಿ. ಥರ್ಡ್ ಫ್ಲೋರಲ್ಲಿ 2 BHK ಇದೆ. ಇದು ಓನ್ಲಿ ಬೆಡ್ರೂಮ್ ನೋಡಿ, ಮಾಸ್ಟರ್ ಬೆಡ್ರೂಮ್ ಡೋರ್ ಈ ಥರ ಇದೆ ಫ್ರೆಂಡ್ಸ್. ಒಳ್ಳೆ ಮಿರರ್ ಫಿನಿಶಿಂಗ್ ಕಾಣುವಂಥ ಒಂದು ಸಾಲಿಡ್ ಡೋರನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ಒಳಗಡೆ ಹೋಗೋಣ. ಓಕೆ, ನಾನೀಗ ಮಾಸ್ಟರ್ ಬೆಡ್ರೂಮಲ್ಲಿ ಎಂಟ್ರಿ ಆಗಿದೆ. ಸೊ ಇಲ್ಲಿ ನೋಡ್ಬೋದು ನೀವು ಸ್ಲೈಡಿಂಗ್ ವಾರ್ಡ್ರೋಬನ್ನು ಮಾಡಿದ್ದಾರೆ ಫ್ರೆಂಡ್ಸ್. ಡ್ಯುಯಲ್ ಕಲರ್ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ. ಒಂದು ಸಾಲಿಡ್ ಆಗಿರೋ ಪ್ಲೈವುಡನ್ನು ಹಾಕಿದ್ದಾರೆ ಫ್ರೆಂಡ್ಸ್. 18 mm ಥಿಕ್ನೆಸ್ ಇರೋ ಒಂದು ಪ್ಲೈವುಡನ್ನು ಹಾಕಿದ್ದಾರೆ ಫ್ರೆಂಡ್ಸ್. ನೋಡ್ಬೋದು ನೀವು ಡ್ಯುಯಲ್ ಕಲರ್, ಸೆಂಟ್ರಲ್ಲಿ ವೈಟ್ ಇದೆ. ಸೊ ಟಾಪು ಬಾಟಮ್ಮು ವುಡನ್ ಬ್ರೌನ್ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ ನೋಡಿ. ರೂಫಲ್ಲಿ ಸಮೇತ ಕ್ಲೋಸರ್ಸ್ಗೆ ಕೊಟ್ಟಿದ್ದಾರೆ, ಅಲ್ಲೂ ವುಡನ್ ಬ್ರೌನ್ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದರೆ. ಒಂದು ಸ್ಮಾಲ್ POPನ ಯೂಸ್ ಮಾಡಿರೋದು ಅಂತಂದರೆ ನೋಡಿ. ಇಲ್ಲಿ ಅಟ್ಯಾಚ್ ಟಾಯ್ಲೆಟ್ ಇದೆ, ವೆಸ್ಟ್ರನ್ ನೋಡಿ. ಪ್ರೆಸ್ಸಿಂಗ್ ಡೋರ್ ಅಂತ ಹೇಳ್ಬಿಟ್ಟು ಒಳ್ಳೆ ಫಿನಿಶಿಂಗ್ ಇದೆ, ವಾಟರ್ ಪ್ರೂಫ್ ಡೋರು ನೋಡಿ. ಇಲ್ಲಿ ಜಾಗ್ವಾರ್ ಡೈವರ್ಟ್ರನ್ನ ಹಾಕಿದ್ದಾರೆ ಫ್ರೆಂಡ್ಸ್. ಬಾತ್ರೂಮಲ್ಲಿ ಜಾಗ್ವಾರ್ ಡೈವರ್ಟ್ರು ನೋಡ್ಬೋದು ಫ್ರೆಂಡ್ಸ್. ತುಂಬ ಕಾಸ್ಟ್ಲಿ ಇದೆ ಇದು ಡೈವರ್ಟ್ರ್ ಬಂದುಬಿಟ್ಟು. ಹಾಗೆಯೇ ನಿಮಗೆ ನೋಡ್ಬೋದು ಮೇಲ್ಗಡೆ ಗೀಜರ್ ಪಾಯಿಂಟ್ಗೆ ಎಲ್ಲ ಬಿಟ್ಟಿದ್ದಾರೆ. ಸೊ ನೋಡಿ, ಇದು ವೆಸ್ಟ್ರನ್ ಟಾಯ್ಲೆಟ್, ಥರ್ಡ್ ಫ್ಲೋರ್ನ ಮಾಸ್ಟರ್ ಬೆಡ್ರೂಮ್ ಟಾಯ್ಲೆಟ್ ಇದು ಫ್ರೆಂಡ್ಸ್. ನೋಡ್ಬೋದು ನೀವು ಗ್ರೀನ್ ಆ್ಯಂಡ್ ವೈಟ್ ಮಿಕ್ಸ್ ಅಂತ ಗ್ರಾಫಿಕ್ ಇರುವಂಥ ವಾಲ್ ಟೈಲ್ಸ್ಗಳನ್ನು ಹಾಕಿದ್ದಾರೆ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಬಾತ್ರೂಮಲ್ಲಿ ಟೈಲ್ಸ್ ಹಾಗೂ ಒಂದು ವಾಶ್ ಬೇಸಿನನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ಓಕೆ, ಮಾಸ್ಟರ್ ಬೆಡ್ರೂಮ್ನ ಡೀಟೇಲ್ಸ್ ಇಷ್ಟು ಕೊಟ್ಟಿದ್ದೀನಿ ಫ್ರೆಂಡ್ಸ್. ಈಗ ನೆಕ್ಸ್ಟ್ ರೂಮ್ ನಂಬರ್ 2ಗೆ ಹೋಗೋಣ. ಸೊ ಹಾಗೆ ಫ್ರೆಂಡ್ಸ್, ಇಲ್ಲಿ ಒಂದು ಬಾತ್ರೂಮ್ ಮಾಡಿದ್ದಾರೆ ಫ್ರೆಂಡ್ಸ್. ಸೊ ಎಮರ್ಜೆನ್ಸಿ ಯಾರಾದರೂ ಸ್ನಾನ ಮಾಡಬೇಕಂತಂದರೆ ಸೊ ಈ ರೂಮಲ್ಲಿ ಒಂದು ಸ್ಪೇರ್ ಆಗಿ ಒಂದು ಬಾತ್ರೂಮ್ ಮಾಡಿದರೆ. ಓನ್ಲಿ ಬಾತ್, ನೋ ಟಾಯ್ಲೆಟ್ ನೋಡಿ. ಇಲ್ಲಿ ವಾಲ್ ಮಿಕ್ಸರನ್ನು ಹಾಕಿದ್ದಾರೆ ನೋಡಿ. ಚೆನ್ನಾಗಿರೋವಂಥ ಗ್ರಾಫಿಕ್ ವಾಲ್ ಟೈಲ್ಸ್ಗಳನ್ನು ಹಾಕಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಕಾಣುತ್ತೆ ಇದು. ಇಲ್ಲಿ ಸಹ ಇದಕ್ಕೂ ಸಹ ಪ್ರೆಸ್ಸಿಂಗ್ ಡೋರನ್ನು ಇಟ್ಟಿದ್ದಾರೆ ನೋಡಿ. ವಾಲ್ ಮಿಕ್ಸರ್ ಓನ್ಲಿ ಬಾತಿಂಗ್ ಅಷ್ಟೇ. ಅದು ಸ್ಪೇರ್ ಆಗಿ ಒಂದು ರೂಮ್ ಮಾಡಿದ್ದಾರೆ. ಯಾರಾದರೂ ಎಮರ್ಜೆನ್ಸಿ ಸ್ನಾನ ಮಾಡ್ಬೋದು ಅಂತ ಅಲ್ಲಿ ಹೋಗ್ಬೋದು ನೋಡಿ. ಇಲ್ಲಿ ವಾಷಿಂಗ್ ಮಿಷಿನ್ ಪಾಯಿಂಟನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್ ನೋಡಿ. ಎಕ್ಸಿಟ್ ನೀರು ಹೋಗೋದಕ್ಕೆ ಪೈಪ್ ಬಿಟ್ಟಿದ್ದಾರೆ ನೋಡಿ. ಟಾಪನ್ನು ಬಿಟ್ಟಿದ್ದಾರೆ ಹೈಟ್ ಮಾಡಿಬಿಟ್ಟು. ಸೊ ಹೈಟಿಂದ ಬಿಟ್ಟರೆ ಕೆಳಗಡೆ ಪ್ರೆಸರ್ ಹೋಗುತ್ತೆ ವಾಟ್ರು. SS ಟಾಪನ್ನು ಹಾಕಿದ್ದಾರೆ ನೋಡಿ. ರೂಮ್ ನಂಬರ್ 2 ಫ್ರಂಟ್ ಡೋರ್ ಸಮೇತ ಸೇಮ್ ರೂಮ್ ನಂಬರ್ 1ನಲ್ಲಿ ಯಾವ ಥರ ಇಟ್ಟಿದ್ರು ಅದೇ ಥರ ವುಡ್ ಮಿರರ್ ಫಿನಿಶಿಂಗ್ ಇರುವಂಥ ಒಂದು ಸಾಲಿಡ್ ಆಗಿರೋ ಡೋರ್ ಇಟ್ಟಿದ್ದಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನಾನು ರೂಮ್ ನಂಬರ್ 2ಅಲ್ಲಿ ಎಂಟ್ರಿ ಆಗ್ತಾ ಇದ್ದೀನಿ ನೋಡಿ. ರೂಮ್ ನಂಬರ್ 2ಅಲ್ಲೂ ಸೇಮ್ ವಾರ್ಡ್ರೋಬ್ ಮಾಡಿದ್ದಾರೆ, ಸೇಮ್ ಸೈಜಸ್ ಮತ್ತು ಸೇಮ್ ಲ್ಯಾಮಿನೇಷನ್ಸನ್ನು ಯೂಸ್ ಮಾಡಿದ್ದಾರೆ. ನೋಡ್ಬೋದು ಅದೇ ಥರ ಒಂದು ವುಡನ್ ಬ್ರೌನ್ ಫಿನಿಶಿಂಗ್ ಇರುವಂಥ ಒಂದು ಲ್ಯಾಮಿನೇಷನ್ಸ್ ಯೂಸ್ ಮಾಡಿದ್ದಾರೆ. ಈ ಕಡೆ ನೋಡ್ಬೋದು ಡ್ರೆಸ್ಸಿಂಗ್ ಟೇಬಲ್ ಮಾಡಿದರೆ ಒಂದು 2 ಅಡಿ ಮಿರರ್ ಇಟ್ಟಿದ್ದಾರೆ. ದೊಡ್ಡದೊಂದು ಮಿರರ್ ಇಟ್ಟಿದ್ದಾರೆ ಫ್ರೆಂಡ್ಸ್. 2 ಅಡಿ ಮಿರರ್ ಇಟ್ಟಿದ್ದಾರೆ, 5 feet ಲೆಂತ್ ನೋಡಿ. ಬಾಟಮಲ್ಲಿ 2 ಡ್ರಾ ಮಾಡಿದ್ದಾರೆ ಇದಕ್ಕೆ. ಸೊ ಕಾಸ್ಮೆಟಿಕ್ ಸ್ಟೋರೇಜ್ ಮಾಡೋದಕ್ಕೆ ನೋಡಿ. ಅಗಲವಾದ ಕಿಟಕಿಗಳನ್ನ ಇಟ್ಟಿದ್ದಾರೆ ಫ್ರೆಂಡ್ಸ್. 3 ಪಾನ್ ವಿಂಡೋ, ಒಂದು 4 feet ವಿಂಡೋ ಇಟ್ಟಿದ್ದಾರೆ ಫ್ರೆಂಡ್ಸ್. ಇದಕ್ಕೆ ಇಲ್ಲಿ ನೋಡ್ಬೋದು ನೀವು, ಇದು ಅಟ್ಯಾಚ್ ಟಾಯ್ಲೆಟ್ ಇದೆ ನೋಡಿ. ಇದು ಪ್ರೆಸ್ಸಿಂಗ್ ಡೋರ್, ಇದು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಡೋರು ನೋಡಿ ಫ್ರೆಂಡ್ಸ್. ನೋಡಿ ಅಟ್ಯಾಚ್ ಟಾಯ್ಲೆಟಲ್ಲಿ ಸೇಮ್ ವಾಲ್ ಟೈಲ್ಸನ್ನು ಯೂಸ್ ಮಾಡಿದ್ದಾರೆ. ಮಾಸ್ಟರ್ ಬೆಡ್ರೂಮಲ್ಲಿ ಯಾವ ಥರ ಒಂದು ಟೈಲ್ಸ್ಗಳನ್ನು ಹಾಕಿದ್ದಾರೆ ಸೇಮ್ ಇಲ್ಲೂ ಅದೇ ಥರ ಜಾಗ್ವಾರ್ ಬ್ರ್ಯಾಂಡೆಡ್ ಡೈವರ್ಟ್ರನ್ನ ಹಾಕಿದ್ದಾರೆ ಫ್ರೆಂಡ್ಸ್. ಆ್ಯಂಡ್ ವಾಶ್ ಬೇಸಿನನ್ನು ಇಟ್ಟಿದ್ದಾರೆ ನೋಡಿ. ಗೀಸರ್ ಪಾಯಿಂಟ್ ಬಿಟ್ಟಿದ್ದಾರೆ ಇನ್ ಆ್ಯಂಡ್ ಎಕ್ಸಿಟ್ಗೆ. ಆ್ಯಂಡ್ ಸೋಲಾರ್ ಪಾಯಿಂಟನ್ನು ಬಿಟ್ಟಿದ್ದಾರೆ ಅಲ್ಲಿ. ಓಕೆ, ಒಂದು ನೈಲಾನ್ ಒಂದು ಇದನ್ನ ಇಟ್ಟಿದ್ದಾರೆ, ಗನ್ನು, ವಾಟರ್ ಗನ್ ನೋಡಿ. ಇದು ವಾಶ್ ಬೇಸಿನ್. ಬೆಡ್ರೂಮಿನ ಅಟ್ಯಾಚ್ ಟಾಯ್ಲೆಟ್, ರೂಮ್ ನಂಬರ್ 2ನ ಅಟ್ಯಾಚ್ ಟಾಯ್ಲೆಟ್ ಈ ಥರ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಡೋರು ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಮೈನ್ ಡೋರ್ಗೆ ಯಾವ ಥರ ಇಟ್ಟಿದ್ದಾರೆ ಅದೇ ಥರ ಒಂದು ಕಾಂಬಿನೇಷನ್ಸನ್ನು ಸಾಲಿಡ್ ಆಗಿರುವಂಥ ಡೋರನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್,
ಸೊ ನಾವು 3rd ಫ್ಲೋರಿಂದ ಹೊರಗಡೆ ಬಂದರೆ ಇಲ್ಲಿ ಬಾಲ್ಕನಿ ಮಾಡಿದ್ದಾರೆ. ಹೊರಗಡೆ ಬಾಲ್ಕನಿ ತುಂಬ ಚೆನ್ನಾಗಿ ಕಾಣುತ್ತೆ. ಹೊರಗಡೆ ಬೆಳಕು ಮತ್ತು ಗಾಳಿ ಬರೋದಕ್ಕೆ ಈ ಥರ ಮಾಡಿದ್ದಾರೆ. ಈ ಡೂಪ್ಲೆಕ್ಸ್ ಮನೆ 2nd ಫ್ಲೋರ್ ಆ್ಯಂಡ್ 3rd ಫ್ಲೋರಲ್ಲಿ ಡೂಪ್ಲೆಕ್ಸ್ ಮನೆ, 2nd ಆ್ಯಂಡ್ 3rd ಡೂಪ್ಲೆಕ್ಸ್ ಮನೆಯಲ್ಲಿ. ಸೊ 3rd ಫ್ಲೋರಲ್ಲಿ ಈ ಥರ ಒಂದು ಗ್ಯಾಲರಿ ಮಾಡಿದ್ದಾರೆ ಫ್ರೆಂಡ್ಸ್. ನೋಡಿ ಸುತ್ತಮುತ್ತ ಬಿಲ್ಡಿಂಗ್ಗಳು, ಈ ಏರಿಯಾದಲ್ಲಿ ಡೆವಲಪ್ಮೆಂಟ್ ಏರಿಯಾ ಯಾವ ಥರ ಕಾಣ್ತಾ ಇದೆ. ವೆಲ್ ಡೆವಲಪ್ಮೆಂಟ್ ಏರಿಯಾ. ಅಂದ್ರಳ್ಳಿ ರಾಘವೇಂದ್ರ ಬಡಾವಣೆ, ರಾಘವೇಂದ್ರ ನಗರ ಅಂತಲೂ ಕರೀತಾರೆ, ರಾಘವೇಂದ್ರ ಬಡಾವಣೆ ಅಂತ ಕರೀತಾರೆ ಫ್ರೆಂಡ್ಸ್. ಸೊ ಈ ಕಡೆ ಮಾಗಡಿ ರೋಡ್ಗೆ ಒಂದು 3 ಕಿಲೋಮೀಟರ್ ಡಿಸ್ಟೆನ್ಸ್, ತುಮಕೂರು ರೋಡ್ಗೆ ಒಂದು 5 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ ಫ್ರೆಂಡ್ಸ್. ಈ 2 ರೋಡುಗಳ ಮಧ್ಯೆ ಇರುವಂಥ ಏರಿಯಾ ಅಂದ್ರಹಳ್ಳಿಯಲ್ಲಿ ರಾಘವೇಂದ್ರ ಬಡಾವಣೆ. ನೋಡಿ ಫ್ರೆಂಡ್ಸ್, ಟೆರೆಸ್ನ ಡೋರು ಈ ಥರ ಕಾಫಿ ಬ್ರೌನ್ ಇರುವಂಥ ಡೋರ್ ಇಟ್ಟಿದ್ದಾರೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಈಗ ನಾವು 3rd ಫ್ಲೋರ್ ಮುಟ್ಕೊಂಡು 4th ಫ್ಲೋರ್ಗೆ ಹೋಗ್ತಾ ಇದ್ವಿ. 4th ಫ್ಲೋರ್ಗೆ ನೀವು ಹೊರಗಡೆಯಿಂದ ಸ್ಟೇರ್ ಕೇಸನ್ನು ರೈಸ್ ಮಾಡಿದ್ದಾರೆ. ಸೊ ಯಾರಾದರೂ ಗೆಸ್ಟ್ ಬಂದರೆ ಸೊ ಅಲ್ಲಿಗೆ ಹೋಗಿ ಸ್ಟೇ ಆಗ್ಬೋದು. ಆ ಥರ ಒಂದು ರೂಮನ್ನು ಮಾಡಿದ್ದಾರೆ ಮೇಲ್ಗಡೆ. ನಾವೀಗ 2nd ಫ್ಲೋರ್ 3rd ಫ್ಲೋರ್ ಡೂಪ್ಲೆಕ್ಸ್ ಮುಗಿಸ್ಕೊಂಡು ಲಾಸ್ಟ್ ಫ್ಲೋರ್ಗೆ ಹೋಗ್ತಾ ಇದ್ವಿ. 4th ಫ್ಲೋರ್ ನೋಡಿ. 4th ಫ್ಲೋರಲ್ಲಿ ಒಂದು ಮೆಟಾಲಿಕ್ ಡೋರನ್ನು ಇಟ್ಟಿದ್ದಾರೆ ಫ್ರೆಂಡ್ಸ್. ರೆಸ್ಟರೆಂಟಬಲ್ ನೋಡ್ಬೋದು ನೀವು. ನೋಡಿ ಫ್ರೆಂಡ್ಸ್, ಇಡೀ ಫುಲ್ ಏರಿಯಾ ಕಾಣ್ತಾ ಇದೆ ನೋಡಿ. ಇದು 4th ಫ್ಲೋರ್. 4th ಫ್ಲೋರಲ್ಲಿ ಒಂದು 200 ಸ್ಕ್ವೇರ್ ಫೀಟ್ ಜಸ್ಟ್ ಒಂದು ಗೆಸ್ಟ್ ರೂಮನ್ನು ಹಾಕಿದ್ದಾರೆ. ವಿತ್ ಟಾಯ್ಲೆಟ್ ಒಳಗಡೆ ಅಟ್ಯಾಚ್ ಇದೆ. ಇದು ಕೀ ಲಾಕ್ ಆಗಿದೆ ನೋಡಿ. ಇಲ್ಲಿ ವಾಟರ್ ಪ್ರೂಫ್, ಫೈರ್ ಪ್ರೂಫನ್ನು ಡೋರ್ ಇಟ್ಟಿದ್ದಾರೆ. ವೈಟ್ ಡೋರ್ ಇಟ್ಟಿದ್ದಾರೆ. ಸೊ ಒಳಗಡೆ ಹಾಲ್ ಮತ್ತು ಅಟ್ಯಾಚ್ಡ್ ಟಾಯ್ಲೆಟ್ ಅಷ್ಟೇ. ಕಿಚನ್ ಏನೂ ಇರೋದಿಲ್ಲ. ಜಸ್ಟ್ ಗೆಸ್ಟ್ ರೂಮ್ ಅಂತಂದರೆ ಒಂದು ಹಾಲ್ ಇದೆ, ಅದಕ್ಕೆ ಆ್ಯಂಡ್ ಅಟ್ಯಾಚ್ಡ್ ಟಾಯ್ಲೆಟ್ ಮಾಡಿದ್ದಾರೆ. ಒಂದು 3 ಪಾನ್ ವಿಂಡೋನ ಇಟ್ಟಿದ್ದಾರೆ ನೋಡಿ. ಸೊ 200 ಸ್ಕ್ವೇರ್ ಫೀಟ್ ಈ ರೂಮಿನ ಏರಿಯಾ. ಅಷ್ಟು ಬಿಟ್ಟು ಇನ್ನು ಬ್ಯಾಲೆನ್ಸ್ ಏರಿಯಾ ಟೆರೇಸ್ ಏರಿಯಾ ಇದೆ ಫ್ರೆಂಡ್ಸ್. ಸೊ ಈ ರೂಮಿನ ಮೇಲ್ಗಡೆ ಟ್ಯಾಂಕ್ ರೂಮನ್ನು ಮಾಡಿದ್ದಾರೆ. ನಾನೀಗ ಮೇಲ್ಗಡೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ಏಣಿಯನ್ನು ಹಾಕಿದ್ದಾರೆ ಮೇಲೆ ಹತ್ತೋದಕ್ಕೆ. ನೋಡಿ ಫ್ರೆಂಡ್ಸ್, ನಾನು ಮೇಲ್ಗಡೆ ಹೋಗ್ತಾ ಇದ್ದೀನಿ ಈಗ. ನೋಡಿ, ಡೂಪ್ಲೆಕ್ಸ್ ಹೌಸ್ಗೆ ಅಲ್ಲಿ ಓಪನ್ ಬಿಟ್ಟಿದ್ದಾರಲ್ಲ, ಅಲ್ಲಿ ಗ್ಲಾಸ್ ಹಾಕಿದ್ದಾರೆ. ಗ್ಲಾಸಲ್ಲಿ ಕವರ್ ಮಾಡಿದ್ದಾರೆ ನೋಡಿ. 1000 ಲೀಟರ್ 2 ಸಿಂಟೆಕ್ಸನ್ನು ಇಟ್ಟಿದ್ದಾರೆ. ಒಂದು ಟೆನೆಂಟ್ಗೆ, ಒಂದು ಓನ್ ಯೂಸ್ಗೆ. ಸೊ 1st ಫ್ಲೋರಲ್ಲಿ, ಗ್ರೌಂಡ್ ಫ್ಲೋರಲ್ಲಿ ಟೆನೆಂಟ್ ಇದ್ದಾರೆ. ಟೆನೆಂಟ್ಗೆ ಒಂದು ಸಿಂಟೆಕ್ಸ್ ಮತ್ತು ಓನರ್ಗೆ ಒಂದು ಸಿಂಟೆಕ್ಸ್. 2000 ಲೀಟರ್ ಕೆಪಾಸಿಟಿ 2 ಸಿಂಟೆಕ್ಸ್ಗಳನ್ನು ಇಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಈ ಬಿಲ್ಡಿಂಗಿನ ಸುತ್ತಮುತ್ತ ಈ ಥರ ಡೆವಲಪ್ಮೆಂಟ್ ಆಗಿದೆ. ವೆಲ್ಲಿ ಡೆವಲಪ್ಮೆಂಟ್. BBMP ಏಕಾತ ನಾರ್ತ್ ಫೇಸ್ ಸೈಟು, ಈಸ್ಟ್ ಫೇಸ್ ಡೋರು ಫ್ರೆಂಡ್ಸ್. ಯಾರಾದರೂ ಈ ಲೊಕೇಶನಲ್ಲಿ ನೋಡ್ತಾ ಇದ್ದಾರೆ ಫ್ರೆಂಡ್ಸ್, ಒನ್ಸ್ ವಿಸಿಟ್ ಮಾಡಿ ಫ್ರೆಂಡ್ಸ್. ಈ ಬಿಲ್ಡಿಂಗಿನ ಬಜೆಟ್ ಬಂದ್ಬಿಟ್ಟು 1,30,00,000, 1,30,00,000. ಈ ಬಿಲ್ಡಿಂಗಿನ ಬಜೆಟ್ 1,30,00,000 ಫ್ರೆಂಡ್ಸ್. ಅಂದ್ರಹಳ್ಳಿ ರಾಘವೇಂದ್ರ ನಗರ, ರಾಘವೇಂದ್ರ ಬಡಾವಣೆ ಅಂತಂದರೆ ಫೇಮಸ್ ಆಗಿದೆ ಫ್ರೆಂಡ್ಸ್. ರೆಸಿಡೆಂಟಲ್ ಏರಿಯಾಕ್ಕೆ ತುಂಬ ಫೇಮಸ್ ಫ್ರೆಂಡ್ಸ್ ಇದು. ಒನ್ಸು ಈ ವಿಸಿಟ್ ಮಾಡಿ. ಯಾರಿಗಾದ್ರೂ ಲೈಕ್ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ನಾನು ಈ ವಿಡಿಯೋನ ಇನ್ನು ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇದು ಫ್ರಂಟ್ ನೀವು ಟಾಪಿಂದ ನೋಡ್ತಾ ಇದ್ದರೆ ಒಂದು 30 ಫೀಟ್ ರೋಡು ಈ ಬಿಲ್ಡಿಂಗಿನ ಮುಂಭಾಗ ಇದೆ. 30 ಫೀಟ್ ರೋಡ್, ನಾರ್ತ್ ಫೇಸ್ ಡೂಪ್ಲೆಕ್ಸ್.